ರಾತ್ರಿ ತುಂಬ ಮೌನವಾಗಿತ್ತು. ಗಡಿಯಾರದ ಟಿಕ್ ಟಿಕ್ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ಟೇಬಲ್ನ ಮುಂದೆ ಕುಳಿತಿದ್ದ ದೀಪಾ ಪೆನ್ನನ್ನು ಹಿಡಿದು ಬರೆಯುತ್ತಾ ಇದ್ದಳು. ಅಕಸ್ಮಾತ್ ಬಾಗಿಲು ತಟ್ಟುವ ಶಬ್ದ. ಟಕ್ 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 ಟಕ್. ಅವಳು ನಿಂತಳು. ಹೃದಯದ ಧ್ವನಿ ಜೋರಾಯಿತು. ಯಾರು ಎಂದು ನಿಧಾನವಾಗಿ ಕೇಳಿದಳು. ಯಾರೂ ಉತ್ತರಿಸಲಿಲ್ಲ. ಅವಳು ನಿಧಾನವಾಗಿ ಬಾಗಿಲಿನತ್ತ ಹೆಜ್ಜೆ ಹಾಕಿದಳು. ಗಾಳಿಯ ಸಣ್ಣ ನಡುಕದಲ್ಲಿ ಆಕೆಯ ಜಡೆ ಅಲಾಡಿತು. ಹಿಂದೆ ಇದ್ದ ಕುರ್ಚಿ ಸ್ವಲ್ಪ ಚಲಿಸಿತು. ಅವಳು ತಿರುಗಿ ನೋಡಿದಳು. ಯಾರೂ ಇರಲಿಲ್ಲ. ಆಗಾಗ ಮತ್ತೆ ಶಬ್ದ. ಈ ಬಾರಿ ಕಿಟಕಿಯ ಹಿಂದೆ ಪರದೆಗಳು ಹಗುರವಾಗಿ ಹಾರಿ ಚಂದ್ರನ ಬೆಳಕು ಒಳಬಂತು. ಕಿಟಕಿಯ ಗಾಜಿನಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿದಳು. ಆದರೆ ಅದರ ಹಿಂದೆ ಮತ್ತೊಂದು ನೆರಳು ಕಾಣಿಸಿತು. ಅವಳು ಬೆಚ್ಚಿ ಬಿದ್ದಳು. ಕತ್ತಲಲ್ಲಿ ಯಾರೋ ನಿಂತಿದ್ದರು. ನಾನು ಒಳಗೆ ಬಂದೆ. ಶಬ್ದ ಕೇಳಿಸಿತು. ದೀಪಾ ನಿಧಾನವಾಗಿ ತಿರುಗಿದಳು. ಹಿಂಬದಿಯಲ್ಲಿ ಒಂದು ಶ್ವೇತ ನೆರಳು ನಿಂತಿತ್ತು. ಆಕೆ ಕಿರುಚಲು ಮುಂಚೆ ಬೆಳಕು ಆಫ್ ಆಯಿತು. ಬಾಗಿಲು ನಿಧಾನವಾಗಿ ಮುಚ್ಚಿತು ಮತ್ತು ಮೌನ ಮಾತ್ರ ಉಳಿಯಿತು.